ಹೊಟ್ಟೋಗು, ಲಾರಿ ಗುಚ್ಚಿಬಿಡು ಅವ್ರನ್ನ. ಲಾರಿ ನಮ್ಮ ಮೇಲೆ ಹರಿಸಕ್ಕೆ ಬಂದ ಅವನು, ಯಾರು ನಮಗೆ ಹೊಣೆ ಆಗ್ಯಾರೆ? ಹಾಗಾಗಿ ಈ ಒಂದು ಹೋರಾಟನ ಮುಂದುವರಿಸ್ತೀವಿ. ಒಂದು ವಾರ ತಾಗಿಲ್ದಾರು ನಾನು ಎಲ್ಲರಿಗೂ ಬರೀತೀನಿ ಅಂತ ಹೇಳಿದರೆ, ಸಬ್ ಇನ್ಸ್ಪೆಕ್ಟ್ರು ಏನು ಗುಂಡ್ಲುಪೇಟೆ ಸಬ್ ನಮ್ಮ ಮೇಲೆ ಅವೇ DSP ನಾನು ಮಾತಾಡ್ತೀನಿ ಅಂತ ಹೇಳಿದರೆ, SP ಗಳ ಕಡೆ ಹೇಳ್ಕೋಗಿ ನನ್ನೇನು ಮಾಡೋಕ್ಕಾಗ್ತು ಅಂತ ಈ ಥರ ಎಲ್ಲ ಮಾತಾಡ್ತಾರೆ. ಇವೆಲ್ಲ ಸರಿ ಇಲ್ಲ. ಸಬ್ ಇನ್ಸ್ಪೆಕ್ಟ್ರ್ ಏನು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ಬೇಕು, ಕೆಲಸ ಮಾಡಬೇಕು. ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಹಾಗಾಗಿ DD ಮೈನ್ಸ್ ಫೋನ್ ತೆಗಿಲಿಲ್ಲ. RTO ಮೇಡಮ್ ನಾಳೆ ಬರ್ತೀನಿ ಅಂತ ಹೇಳಿದರೆ. ಹಾಗಾಗಿ ಈ ಒಂದು ದಂಧೆನ ನಿಲ್ಲಿಸದೆ ಹೋದರೆ ಜಿಲ್ಲಾಡಳಿತಕ್ಕೂ ಕೆಟ್ಟ ಹೆಸರು, ಸರ್ಕಾರಕ್ಕೂ ಕೆಟ್ಟ ಹೆಸರು, MLAಗೂ ಕೆಟ್ಟ ಹೆಸರು. MLA ಲೂಟಿ ಮಾಡಿ ಅಂತ ಹೇಳಿಲ್ಲ, ಆದರೆ ಇದೆಲ್ಲ ಕಡಿವಾಣ ಹಾಕು. ಹಾಗಾಗಿ ಸಿದ್ದರಾಮಯ್ಯ ಬರೋವರು ಇವೆಲ್ಲ ಮಾಡಿದವರೆ ಮುಂದಿನ ಪರಿಣಾಮನ ಅಧಿಕಾರಿಗಳು ಎದುರಿಸಬೇಕಾಯ್ತು. ಏನು ಗುಂಡ್ಲುಪೇಟೆ ತಾಲೂಕಲ್ಲಿ ಗಣಿಗಾರಿಕೆ, ಬಿಳಿ ಕಲ್ಲ ಗಣಿಗಾರಿಕೆ ಅವೇಚ್ಛವಾಗಿ ನಡೀತಾ ಇದೆ, ಯಥೇಚ್ಛವಾಗಿ ನಡೀತಾ ಇದೆ. ಜೊತೆಗೆ ಯಾವುದೇ ಪರ್ಮಿಟ್ಗಳಿಲ್ಲ. ಯಾಕೆ ನಾವು ಇವತ್ತು ಮದ್ದೂರು ಚೆಕ್ ಪೋಸ್ಟಲ್ಲಿ ನೋಡಿದಾಗ ಒಂದು 5-6 ಗಾಡಿ 28ನೇ ತಾರೀಕೆ ಅವರು ಟ್ರಿಪ್ ಚೀಟಿ ಮುಗಿದೋಗಿದೆ. ಆ ಟ್ರಿಪ್ ಚೀಟಿನ ಇಟ್ಕೊಂಡು ಇವರು ಹೊಡಿತಾ ಇದ್ದಾರೆ. ನಾವು ಯಾಕೆ ನಾವು ಹಿಡಿದು ಅಂದರೆ, ಇವರೇ ಮೊದಲೇ ಚೆಕ್ ಪೋಸ್ಟಲ್ಲಿ ತಡೆದಿದ್ರೆ ನಾವು ಅಲ್ಲಿ ಹಿಡಿತಿರಲಿಲ್ಲ. ನಾವು ಅಲ್ಲಿ ಹಿಡಿದು ನೋಡಿದಾಗ 28ಕ್ಕೆ ಕ್ಲೋಸ್ ಆಗಿದೆ. ಈಗ ರೆಕಾರ್ಡ್ ನಾವು ತಾಹಿಲ್ದಾರ್ ಕೊಟ್ಟಿದ್ದೀವಿ. ನಾವು 28/2/25 ಇಟ್ಕೊಂಡು ಅಷ್ಟು ದಿವಸದಿಂದ ಲೋಡು 3 ದಿನದಿಂದ ಹೊಡಿತಾ ಇದ್ದಾರೆ. ಇದು ಅವೇಚ್ಛವಾಗಿ ನಡೀತಾ ಇದೆ. ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ. ಅಲ್ಲಿ DD ಕಡೆ ಮೈನ್ಸ್ ಕಡೆಯವ್ರು ಯಾರೂ ಇಲ್ಲ, RTO ಕಡೆಯವ್ರು ಯಾರಿಲ್ಲ. ಫಾರೆಸ್ಟ್ ಕಡೆಯವ್ರು ಮಾತ್ರ ರೆಡ್ ಹ್ಯಾಂಡ್ ಆಗಿ ಎಲ್ಲರ ಹತ್ರನೂ ದುಡ್ಡು ಇಸ್ಕೊಳ್ಳೋದ ನಾವೇ ನೋಡ್ದು. ಎಲ್ಲರ ಹತ್ರ ಒಬ್ಬರು ರಸೀತಿ ಇಲ್ಲ, ದುಡ್ಡು ಇಸ್ಕೊಳ್ತಾರೆ. ಕೇಳಿದ್ರೆ ನಮಗೆ ಗೊತ್ತಿಲ್ಲ, RTO ನಮಗೆ ಗೊತ್ತಿಲ್ಲ, ಮೈನ್ಸ್ನವ್ರು ಫೋನೇ ತೆಗಿತಿಲ್ಲ. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಇಲ್ಲಿ ಎಲ್ಲಿ ಈ ಥರ ಕಾನೂನನ್ನು ಅಗಲ್ ದರೋಡೆಯಾಗಿ ಇವ್ರು ಮಾಡ್ತಾಯಿದ್ರೆ, ಇಲ್ಲಿನ ಶಾಸಕರು ಏನು ಮಾಡ್ತಾಯಿದ್ದಾರೆ? ಶಾಸಕರದೇ ಇವರು ಕೇಳಲ್ಲ, ಎಲ್ಲರ ಇಟ್ಕೊಂಡು ನಮ್ಗೆ ಅವ್ರವರ ಇವ್ರವರ ದುಡ್ಡು ಕೊಟ್ಬಿಟ್ಟು ಬಂದೀವಿ ಅಂದ್ಕೊಂಡು ಈ ಥರ ಕಾನೂನನ್ನ ಇವರು ಮಾಡ್ಕೊಂಡು ಕರ್ನಾಟಕದ ಸಂಪತ್ತನ್ನು ಕೇರಳಕ್ಕೆ ಹೊಡಿತಾ ಇದ್ರಲ್ಲ. ನಾವು ಕರ್ನಾಟಕದ ಜನತೆ ನೋಡ್ತಾ ಕೂತ್ಕೋಬೇಕಾ? ನಮ್ಮ ಬೆಟ್ಟ ಗುಡ್ಗಳೆಲ್ಲ ಕರಗ್ತಾರೆ. ಅಲ್ಲಿಂದ ನಾವು 1 ಇಂಚು ಮಣ್ಣನ್ನು ನಾವು ಇಲ್ಲಿ ತರೋಕ್ಕಾಗಲ್ಲ. ಕೇರಳಕ್ಕೆ ನಮ್ಮ ಕಲ್ಲನ್ನು ಯಾಕೆ ಅವ್ರಿಗೆ ಡಸ್ಟ್ ಎಲ್ಲನೂ ಮಾಡಿ ಸ್ಯಾಂಡ್ ಅವ್ರಿಗೆ ಕಳಿಸ್ಬೇಕು? ಅದಕ್ಕೆ ಆರ್ಡ್ರ್ ಇದ್ರೆ ಏನು ಒಬ್ಬರ ಹತ್ರನೂ ಆರ್ಡ್ರಿಲ್ಲ. ಮೈನ್ಸ್ DD ಕೊಟ್ಟಿದ್ದಾರೆ. DD ಕೊಡೋಕೆ ಯಾರು? ಕರ್ನಾಟಕದಿಂದ ಹೆಂಗೆ ಕೊಡ್ತಾರೆ? ಅದು ಟ್ರಿಪ್ ಚೀಟಿಗಳಿಲ್ಲ. ಹೀಗಾಗಿ ನಾವು ಇವತ್ತು ತಾಯಿಸಲು ಕೊಟ್ಟಿದ್ದೀವಿ. 1 ವಾರದೊಳಗೆ ಅವ್ರನ್ನ ಸೀಸ್ ಮಾಡಿ ನಿಲ್ಲಿಸದೆ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ಕೋಬೇಕೈತೆ. आता का कड्या ए नून काढू बरला भरला